ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬಿಗಿನರ್ಸ್ ಬ್ರೈಡಲ್ ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ. ಸೊ ಸ್ಲ್ಯಾಂಟಿಂಗ್ ಆರ್ಚೆ ಫ್ರೆಂಡ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಬ್ರೈಡಲ್ ಟೈಪ್ ತುಂಬ ಲುಕ್ ಕೊಡುತ್ತೆ, ನಮಗೆ ಈಸಿಯಾಗಿ ಹಾಕ್ಬೋದು. ಕಲರ್ ಕಾಂಬಿನೇಷನ್ ಫ್ರೆಂಡ್ಸ್, ರಾಮ ಗ್ರೀನು ಶೇಡೆಡ್, ಅದು ಕೂಡ ಪಲ್ಲು ಕೂಡ ಶೇಡೆಡ್ ಬ್ಲೂ. ಸೊ ನಾನು ಬಾಡಿ ಕಲರ್ ತೊಗೊತಾ ಇದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. 10 ಅಥವಾ 11 ಯಾವ್ದಾದ್ರು ತೊಗೋಬೋದು. ಈವನ್ 9 ಕೂಡ ನೀಡಲ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೆ ಕೂಡ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಬಟ್ ಬೀಡ್ಸ್ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ 9 ನಂಬರ್ ನೀಡಲು. ಸೊ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಆದಮೇಲೆ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಸೊ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು 1 or 2 ಟೈಮ್ಸ್ 3 to 4 ಟೈಮ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಕುಚ್ಚಿಗೆ ಆರ್ಚಿಗೆ ನಮಗೆ ಸ್ವಲ್ಪ ಗ್ಯಾಪ್ ಬೇಕು, ಅದಕ್ಕೆ ನಾನು 3 to 4 ಟೈಮ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 2 ಟೈಮ್ಸ್ ತೋರಿಸ್ದೆ, ಮತ್ತು ಆಮೇಲೆ ಅಂದರೆ ಸೆಕೆಂಡಿಂದ ನಾನು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಬಿಗ್ ಸೈಜ್ ಬೀಡ್ ಒಂದನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬಿಗ್ ಸೈಜ್ ಬೀಡನ್ನ ಒಂದು ಇನ್ಸರ್ಟ್ ಮಾಡ್ಕೊಳ್ಳೋಣ. ಯಾವುದಾದ್ರು ಬೀಡ್ ಆಯಿತು, ಪ್ಲೇನ್ ಕಟ್ಟಿಂಗ್ ಇರೋದು ಅಥವಾ ಈವನ್ ಫ್ಲವರ್ ಶೇಪ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಸೊ ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತೀನಿ. ಸೊ ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಇದು ಬಿಗಿನರ್ಸ್ ಫ್ರಂಟಿ ಅಂದರೆ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ಸೊ ನೋಡಿ, ನಮಗೆ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಪಾಯಿಂಟ್ ಟ್ರಯಾಂಗಲ್ ಟೈಪ್ ಕಾಣಬೇಕು, ಅಲ್ಲಿಗೆ ಇಟ್ಕೊಂಡು ನಾನು ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ 2 ದಾರ ಮಿಕ್ಕತ್ತೆ, ಅದನ್ನು ಕೂಡ 1 ಮಾಡಿಕೊಂಡು ಒಂದು ಟ್ರಿಪಲ್ ಕ್ರೋಶೆ ಆಗುತ್ತೆ. ಇದನ್ನು ಟ್ರಿಪಲ್ ಕ್ರೋಶೆ ಅಂತೀವಿ, ಟ್ರಿಪಲ್ ಕ್ರೋಶೆ ಆಗುತ್ತೆ. ಈ ಥರ ನಮಗೆ ಟ್ರಯಾಂಗಲ್ ಫಾರ್ಮ್ ಆಗಬೇಕು. ಸೊ ಅಲ್ಲಿಂದ ನಾನು 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಇವಾಗ 2 ಚೈನ್ ಆದ ತಕ್ಷಣ, 1 ಟ್ರಿಪಲ್ ಕ್ರೋಶೆ ಆದ ತಕ್ಷಣ 2 ಚೈನ್ ಮಾಡ್ತೀನಿ. 2 ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಅಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಈ ಥರ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ 2 ದಾರ 1, 2 ದಾರ 1 ಈ ಥರ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ 1 ಮತ್ತು 2 ದಾರ 1 ಈ ಥರ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗೋಣ. ಸೊ ಒಟ್ಟು ಇಲ್ಲಿ 10 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 10 ಡಬಲ್ ಕ್ರೋಶಸ್ನ ನಾವಿಲ್ಲಿ ಮಾಡ್ಕೊಳ್ಳೋಣ. ಸೊ ಇದು ತುಂಬ ಒಂಥರ ಯು ಶೇಪಲ್ಲಿ ಸ್ಲ್ಯಾಂಟಾಗಿ ಬರುತ್ತೆ, ಸ್ಲ್ಯಾಂಟಿಂಗ್ ಯು ಟೈಪ್ ಬರುತ್ತೆ. ಅಷ್ಟು ಯು ಬೇಡ ಅಂದರೆ ನಿಮಗೆ ನೀವು ಇಲ್ಲಿ ಕೌಂಟಿಂಗ್ಸ್ ಕಂಬಗಳನ್ನ ಕಡಿಮೆ ಮಾಡ್ಕೋಬೋದು. ಸೊ 9 to 8 ಕೂಡ ಹಾಕ್ಕೋಬೋದು. ನಾನಿಲ್ಲಿ 10 ಹಾಕ್ಕೋತೀನಿ. 10 ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ 10 ಕಂಬಗಳನ್ನ ಹಾಕಿ ಅಂದರೆ 10 ಡಬಲ್ ಕ್ರೋಶೆನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತು ಅಲ್ಲಿಂದ 2 ಚೈನ್ ಹಾಕಿ ಕಂಟಿನ್ಯೂ ಮಾಡ್ತೀನಿ, ಅಂದರೆ ಮುಂದಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ 2 ಚೈನ್ನ. ಫಸ್ಟು 10 ಕಂಬ ಹಾಕೋಣ, ಒಂದು ಬೀಡ್ ಹಾಕೋಣ, ಟ್ರಿಪಲ್ ಕ್ರೋಶೆ ಹಾಕಿ 10 ಕಂಬ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಹಿಂದಗಡೆ ಸ್ವಲ್ಪ ಸ್ಯಾರಿನ ತಿರುಗಿಸ್ಕೊಳ್ತೀನಿ. ಸೊ ನಾನು ಹೇಳಿದೆ ಅಲ್ಲ ಫ್ರೆಂಡ್ಸ್, ಒಂದೇ ಸ್ಟೆಪ್ ಅಂತ, ಬಟ್ ತುಂಬ ಬಿಗ್ಗಾಗಿ ಬರುತ್ತೆ. ಸ್ಲ್ಯಾಂಟಿಂಗ್ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ಬ್ರೈಡಲ್ ಆಗಿ ಕನ್ಸಿಡರ್ ಮಾಡ್ಬೋದು. ಅಂದರೆ ಬ್ರೈಡಲ್ಗೆ ಎಷ್ಟೊಂದು ಸ್ಯಾರಿ ತೆಗಿರ್ತಾರಲ್ಲ, ಒಂದು ಸ್ಯಾರಿಗೆ ಇದನ್ನು ಚೂಸ್ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಕಂಬದ ಮೇಲೆ ಹೋಲ್ಸ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅಲ್ಲಿ ಹೋಗಿ ಆ ಹೋಲ್ ಗ್ಯಾಪಿಗೆ ನಾನು ನೀಡಲ್ ಹಾಕಿ ದಾರ ಅಂತಂದು 2 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡ್ತೀನಿ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡ್ಕೊತೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು 1 ಟೈಮು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಈ ರೀತಿ ಡಬಲ್ ಕ್ರೋಶೆ ಮಾಡಬೇಕು. ಮತ್ತು ಬೀಡನ್ನ ಇನ್ಸರ್ಟ್ ಮಾಡೋಣ, ಒಂದು ಕಂಬ ಮಾಡೋಣ, ಒಂದು ಬೀಡು ಒಂದು ಕಂಬ ಈ ಥರ ಮಾಡ್ಕೊಂಡು ಹೋಗಬೇಕು. ಇಲ್ಲೂ ಕೂಡ ನಮಗೆ 10 ಕಂಬದ ಮೇಲೆ 10 ಬೀಡ್ಸ್ ಬರುತ್ತೆ. ಸೊ ಕರೆಕ್ಟಾಗಿ ಸ್ಟಾರ್ಟಿಂಗ್ ನಾವು ಕಂಬ ಹಾಕ್ತಿರಾನೆ ಬೀಡನ್ನ ಹಾಕಿ ಆಮೇಲೆ ಕಂಬ ಸ್ಟಾರ್ಟ್ ಮಾಡಿದ್ವಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ 10 ಬೀಡ್ಸ್ ಬರುತ್ತೆ ನಿಮಗೆ. ಸೊ 2-3 ಬೀಡು ಒಟ್ಟಿಗೆ ತೊಗೊಂಡ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಕೂಡ ಆಗೋಗುತ್ತೆ. ನಿಮ್ಗೆ ಹಾಕಿದ್ದೆ ಗೊತ್ತಾಗಲ್ಲ ಫ್ರೆಂಡ್ಸ್, ತುಂಬ ಈಸಿ ಇದೆ ಡಿಸೈನು. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ನಿಮ್ಗೆ ಏನಾದ್ರು ವೀಡಿಯೋ ಸ್ಪೀಡ್ ಅನಿಸಿದ್ರೆ ಸೊ ಅಲ್ಲಿ ಪ್ಲೇಬ್ಯಾಕ್ ಸ್ಪೀಡು ಆಪ್ಷನ್ ಇರುತ್ತೆ ಅಲ್ವಾ, ಬೇಕಂದರೆ ಸ್ಲೋ ಮಾಡ್ಕೋಬೋದು. ಇದೇ ಥರ ಕಂಟಿನ್ಯೂ ಮಾಡ್ತೀನಿ. 10 ಬೀಡ್ ಕರೆಕ್ಟಾಗಿ ನಮಗೆ ಇಡ್ಸತ್ತೆ.
10 ಬೀಡ್ಸ್ ಆದ ತಕ್ಷಣ ಟರ್ನ್ ಮಾಡ್ಕೊಳ್ಳೋಣ. ಈ ಥರ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ 2 ಚೈನ್ಸ್ನ ಹಾಕೋತೀನಿ ನಾನು. 2 ಚೈನ್ನ ಹಾಕೋತೀನಿ. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. 1 ಟೈಮ್ ದಾರ ಸುತ್ಕೊಂಡು ಬೀಡ್ ಪಕ್ಕನೇ ನೋಡಿ ಸ್ಪೇಸ್ ಇರುತ್ತೆ, ನಾವು ನೀಡಲ್ ಹಾಕೋಷ್ಟು ಸ್ಪೇಸ್ ಇರುತ್ತೆ, ಅಲ್ಲಿ ಹೋಗಿ ದಾರ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡಿ 1 ಚೈನ್, 2 ಚೈನ್, 3 ಚೈನ್ ಮಾಡಿ ನೋಡಿ. ಇವಾಗ 2 ಚೈನು ಹಾಫ್ ಡಬಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನೀಡಲ್ನ ಹಾಕಿ ದಾರ ತಂದು ಸೊ 2 ದಾರ ಸೇರಿ 1 ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆಗೆ ನಾನು ಪಿಕಾಟ್ ಹಾಕ್ತೀನಿ. ಸ್ಟಾರ್ಟಿಂಗ್ 2 ಚೈನ್ ಮಾಡಿ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿದೆ, ಮತ್ತೆ 3 ಚೈನ್ ಮಾಡಿ ಪಿಕಾಟ್ ಮಾಡಿದೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಬೀಡ್ ಪಕ್ಕ ಹೋಗಿ ದಾರ ತಂದು 3 ದಾರ ಸೇರಿ 1 ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಅಲ್ಲಿ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಈ ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ಸ್ಪೇಸ್ ಇರುತ್ತೆ, ಅಲ್ಲಿ ಹೋಗಿ ದಾರ ತಂದು ಪಿಕಾಟ್ ಮಾಡ್ಕೊಳ್ಳೋಣ. ಅಂದರೆ 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಮತ್ತೆ ಒಂದು ಬೀಡ್ ಪಕ್ಕ ಥ್ರೆಡ್ಡಿಗೆ ಹಾಫ್ ಡಬಲ್ ಕ್ರೋಶೆ. ಒಂದು ಡಬಲ್ ಕ್ರೋಶೆ ಕೂಡ ಮಾಡ್ಬೋದು. ತುಂಬ ಹೈಟ್ ಆಗಿಬಿಡುತ್ತೆ ಫ್ರೆಂಡ್ಸ್, ತುಂಬ ಇನ್ನೂ ಬ್ರಾಡ್ ಆಗಿಬಿಡುತ್ತೆ ನಿಮಗೆ ಕ್ರೋಶ ಅಂದರೆ ಆರ್ಚು. ಸೊ ಅದಕ್ಕೋಸ್ಕರ ಹಾಫ್ ಡಬಲ್ ಕ್ರೋಶೆ ಮಾಡ್ತೀವಿ. ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರ ಸೇರಿ 1 ಮಾಡ್ತೀನಿ. ಅಲ್ಲಿಂದ 3 ಚೈನ್ ಹಾಕೋತೀನಿ. ಸೊ ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತೀನಿ, ದಾರ ತಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬೀಡ್ ಮೇಲೆ ಚಿಕ್ಕ ಚಿಕ್ಕ ಪಿಕಾಟ್ ಬರುತ್ತೆ, ಹಾಫ್ ಡಬಲ್ ಕ್ರೋಶೆ ಪಿಕಾಟ್ಸ್. ಸೊ ಇದೇ ಥರ ಪೂರ್ತಿ ಬೀಡ್ಗೆ ಹಾಕೊಂಡು ಹೋಗಬೇಕು. ತುಂಬ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್, ಏನು ಕಷ್ಟ ಅನಿಸಲ್ಲ ನಿಮಗೆ, ಆರಾಮ್ಸಾಗಿ ಹಾಕ್ಕೋಬೋದು. ಸೊ ಇದನ್ನು 3 ಸ್ಟೆಪ್ ಬೇಡ ಅಂದರೆ ನೀವು ಇದನ್ನು 2 ಸ್ಟೆಪ್ಪಿಗೆ ಬೇಕಂದರೆ ರೆಡ್ಯೂಸ್ ಮಾಡ್ಬೋದು. ಇವನ್ ನಾನು ಕಂಬ ಹಾಕಿಬಿಟ್ಟು ಒಂದೊಂದು ಬೀಡ್ ಹಾಕಿದೆ ಅಲ್ವಾ, ಅದನ್ನು ಬ್ಯಾಕ್ ಸೈಡಿಂದ ಒಂದು ಕಂಬ ಒಂದು ಬೀಡ್ ಹಾಕ್ದೆ ಅಲ್ವಾ, ಅದನ್ನು ಕೂಡ ನೀವು ವಿತೌಟ್ ಕಂಬನೇ ಸಿಂಗಲ್ ಕ್ರೋಶೆ ಟೈಪ್ ಬೀಡ್ ಹಾಕ್ಕೋಬೋದು. ನಿಮಗೆ ಚಿಕ್ಕ ಸೈಜ್ ಬೇಕು ಇವಾಗ ಆರ್ಚ್ ಅಂದರೆ ವಿತೌಟ್ ಡಬಲ್ ಕ್ರೋಶೆ ನೀವು ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡು, ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡು, ಆ ಥರ ಕೂಡ ನೀವು ಹಾಕ್ಕೋಬೋದು. ನಾನು ಡಬಲ್ ಕ್ರೋಶೆ ಯೂಸ್ ಮಾಡಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ, ಅಂದರೆ ಬ್ಯಾಕ್ ಸೈಡಿಂದ ಇಷ್ಟು ದೊಡ್ಡದಾಗಿ ಬರುತ್ತೆ ನಮಗೆ. ಸೊ ನಾನು ಹೇಳಿದೆ ಅಲ್ವಾ, ತುಂಬ ಸ್ಲ್ಯಾಂಟಾಗೆ ಬರುತ್ತೆ. ಈ ಬಿಗ್ ಬೀಡಿಂದ ತುಂಬ ಒಂದು ಆ್ಯಂಗಲ್ಗೆ ಸ್ಲ್ಯಾಂಟಾಗಿ ಬರುತ್ತೆ. ಇಷ್ಟು ಸ್ಲ್ಯಾಂಟ್ನೆಸ್ ಬೇಡ ಅಂದರೆ ನಿಮಗೆ ನೀವು ರೆಡ್ಯೂಸ್ ಮಾಡ್ಕೋಬೋದು. 10 ಬೀಡ್ಸ್ನ ಹಾಕಿದ್ದೀನಲ್ಲ, 10 ಕಂಬ ಮಾಡಿದ್ದೀನಿ, 10 ಬೀಡ್ ಬಂದಿದೆ, 10 ಪಿಕಾಟ್ ಬರುತ್ತೆ. ಸೊ ನೀವು 8 ಮಾಡಿದ್ರೆ ನಿಮಗೆ 8 ಬರುತ್ತೆ. ಚೂರು ಆರ್ಚ್ ಚಿಕ್ಕದಾಗುತ್ತೆ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಇನ್ನೂ 1, 2, 3 ಸಿಂಗಲ್ ಕ್ರೋಶೆ. ಅಂದರೆ ಆ ಸ್ಟಾರ್ಟಿಂಗ್ ಎಷ್ಟು ಹಾಕಿರ್ತೀರೋ ಅಷ್ಟೇ ಹಾಕಬೇಕು. ಸ್ಟಾರ್ಟಿಂಗ್ ನಾನು ಹೇಳಿದೆಲ್ಲ 2 ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಕಂಜೆಸ್ಟ್ ಬಿಡುತ್ತೆ ಆರ್ಚಿಗೆ, ಕುಚ್ಚಿಗೆ ಹತ್ರ ಮಾಡಿಬಿಟ್ಟು. ಸೊ ಅದಕ್ಕೋಸ್ಕರ ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಆದ ತಕ್ಷಣ 5 ಚೈನ್ ಮಾಡ್ಕೊಳ್ಳೋಣ. 5 ಚೈನ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದೊಂದು ತುಂಬ ಅರ್ಜೆಂಟಾಗಿ ಬಂದಿರೋ ಸ್ಯಾರಿ. ಸೊ ಅವರು ಸ್ಲ್ಯಾಂಟಿಂಗ್ ಆರ್ಚ್ ಬೇಕಂದಿದ್ದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋಗೆ ಹಾಕ್ಕೊಳ್ಳೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಪೀಡಾಗೆ ಹೋಗ್ತಾಯಿದ್ದೀನಿ. ಸೊ ಅದು ಸ್ಪೀಡ್ನೆಸ್ಸಿಗೆ ಹಾಕ್ತಾ ಇರೋದು ಕೂಡ ನಾನು ತುಂಬ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ. ಪ್ಲೇಬ್ಯಾಕ್ ಸ್ಪೀಡಲ್ಲಿ ಸ್ವಲ್ಪ ಸ್ಲೋ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನಾನು ಎಷ್ಟು ಬೇಗ ಆಯಿತು ಸ್ಯಾರಿ ಅಂದರೆ ತುಂಬ ಸ್ಪೀಡಾಗಿ ಡಿಸೈನ್ ಕಂಪ್ಲೀಟ್ ಆಗೋಯಿತು. ಸ್ವಲ್ಪ ದಾರ ಮೇಲೆ ಮಾಡಿ ಮತ್ತು ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಅಂದರೆ 2 ಸತಿ ದಾರ ಸುತ್ತಕೊಂಡು ಸ್ಲ್ಯಾಂಟಾಗಿ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ನಾವು ಇಟ್ಕೊಂಡು ಒಂದು ಸ್ಟಾರ್ಟಿಂಗ್ ಎಷ್ಟು ಮೆಜರ್ಮೆಂಟ್ ತೊಗೊಂಡಿರ್ತೀವಿ ಫ್ರೆಂಡ್ಸ್, ಅಷ್ಟೇ ಮೆಜರ್ಮೆಂಟಲ್ಲಿ ಒಂದು ಟ್ರಿಪಲ್ ಕ್ರೋಶೆ ಮಾಡೋಣ. ಟ್ರಿಪಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ 10 ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಸೊ ಇವನ್ ಕಮ್ಮಿ ಬೇಕಂದರೆ ನೀವು ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ 10 ಮಾಡಿಕೊಂಡು ಸೊ ಕಂಪ್ಲೀಟ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. 10 ಡಬಲ್ ಕ್ರೋಶೆ ಆದಮೇಲೆ ಬ್ಯಾಕ್ ಸೈಡಿಂದ ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು ಆ ಥರ ವಾಪಸ್ ಬಂದಿದ್ದೀನಿ ಬ್ಯಾಕ್ ಸೈಡಿಂದ. ಮತ್ತು ಈ ಸೈಡು 2 ಚೈನು, ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್, ಮತ್ತು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು ಬೀಡ್ ಪಕ್ಕ ಇರೋ ಸ್ಪೇಸಿಗೆ. ಅದಕ್ಕೆ 3 ಚೈನ್ ಹಾಕಿ ಪಿಕಾಟ್ ಮಾಡಬೇಕು. ಅದೇ ಥರ ಪೂರ್ತಿ ಮಾಡ್ಕೊಂಡು ಹೋಗಬೇಕು. ಸೊ ಮಾಡಿಕೊಂಡು ಮತ್ತು ಕುಚ್ಚಿಗೆ ಸ್ಪೇಸ್ ಬಿಟ್ಕೊಳ್ಳೋದಷ್ಟೇ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು.
ಇವನ್ ಇದು ವಿತೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಬೇಕಂದರೆ ಸ್ಟೋನ್ ಚೈನ್ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು. ಬೇಕಂದರೆ ನಿಮ್ಗೆ ಏನಾದರೂ ಫೋಲ್ಡೆಡ್ ಅನಿಸಿದ್ರೆ ನೀವು 7 ದಾರ ತೊಗೊಂಡ್ರು ನಡೆಯುತ್ತೆ, ಮತ್ತು ಸ್ಟೋನ್ ಚೈನ್ ಹಾಕಿದ್ರು ಚೆನ್ನಾಗಿರುತ್ತೆ. ನಾನಿಲ್ಲಿ ಕುಚ್ಚಿಗೆ ಒಂದು ಚಿಕ್ಕ ಮಧ್ಯದಲ್ಲಿ ಬೀಡ್ ಇಟ್ಬಿಟ್ಟು ಇನ್ನೂ ಒಂದು ಕುಚ್ಚು ಕಟ್ಟಿದ್ದೀನಿ. ಅಂದರೆ ಫಸ್ಟ್ ಲೆಂತಿ ಕುಚ್ಚು ಕಟ್ಟಬೇಕು, ಸೆಂಟ್ರಲ್ ಬೀಡ್ ಇಟ್ಬಿಟ್ಟು ಮತ್ತೆ ಟೈ ಮಾಡಬೇಕು. ಸೊ ಈ ಥರ ಕುಚ್ಚು ಕಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಬ್ರೈಡಲ್ ಲುಕ್ಕೇ ಬರುತ್ತೆ ಈ ಥರ ಕುಚ್ಚು ಮಾಡಿ ಈ ಥರ ಸ್ಲ್ಯಾಂಟಾಗಿ ಮಾಡಿದ್ರೆ. ನಾನು ಹೇಳ್ದೆ ಅಲ್ವಾ ಫ್ರೆಂಡ್ಸ್, ಕುಚ್ಚಿಗೆ ಮತ್ತು ಆರ್ಚಿಗೆ ಗ್ಯಾಪ್ ಇದ್ದಷ್ಟು ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಹತ್ರಗಿಂತ. ಸೊ ಈ ಥರ ಕಾಣಿಸ್ತಾ ಇದೆ. ಆ ಶೇಪ್ ನೋಡಿ ತುಂಬ ದೊಡ್ಡದಾಗೆ ಚೆನ್ನಾಗಿ ಬಂದಿದೆ. ಚಿಕ್ಕದು ಬೇಕಂದರೆ ನೀವು ಸ್ವಲ್ಪ ನಂಬರ್ ಆಫ್ ಕ್ರೋಶನ ಕಡಿಮೆ ಮಾಡ್ಕೋಬೋದು, ಚಿಕ್ಕದಾಗುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. 550 to 650ವರೆಗೂ ಚಾರ್ಜ್ ಮಾಡ್ತಾರೆ. ನಿಮ್ಮ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ಟೈಮ್ ಕನ್ಸ್ಯೂಮ್ ಕೂಡ ನಿಮಗೆ ಡಿಪೆಂಡ್ ಆಗುತ್ತೆ, ಮತ್ತು ಫಿನಿಶಿಂಗ್ ಕೂಡ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಸೊ ಈ ಡಿಸೈನ್ ಅರ್ಥ ಆಗಿದ್ರೆ ಒಂದು ಲೈಕ್ ಕೊಟ್ಟೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.